ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮಹತ್ವದ ಅಭ್ಯಾಸಗೊಳಿಸ್ತಾ ಇದ್ದಾವೆ. ಪೇನ್ ಕಿಲ್ಲರ್ಗೆ ಯೂಸ್ ಮಾಡ್ತಾರೆ, ಇನ್ನು ಬೇರೆ ಏನು ಯೂಸ್ ಮಾಡ್ತಾರೆ? ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡುಬಂದಿದೆ. ಅವ್ರ ಮಗನೂ ಆಯುಷ್ ಡಾಕ್ಟರ್ ಹೇಳ್ತಾರೆ, ಅವರೇ ನಮ್ಮ ಪರ್ಮಿಷನ್ಗೆ ಲೆಟರ್ ಹೋಗಿಲ್ಲ. ವೀಕ್ಲಿ ಟು ಆದ್ರೂ ಅಷ್ಟೊಂದು ಸ್ಟಾಕು ಡ್ರೈವರ್ಗೆ ಏನು ಜ್ವರ ಅಂತ? ಯಾವ ಡ್ರೈವರ್ಗೆ ಜ್ವರ? ಮೀರದವ್ರಿಗೆ, ಅವ್ರು ಮೀರದವ್ರನ್ನೇ ಕಳಿಸ್ತಾ ಇದ್ದೀವಿ. ಕ್ಲಿನಿಕ್ಸ್ ಇದ್ರೆ ಮೆಡಿಕಲ್ ಸ್ಟೋರ್ ಅಂದ್ರೆ ಅವ್ರಿಗೆ ಎಡಿಸಿ ಅದಕ್ಕೆ ಅವರು ಡಿಫಾರ್ ಮಾಡಿರ್ಬೇಕಲ್ಲ. ಮಾಡಿರ್ಲೇಬೇಕು. ಅದಕ್ಕೆ ಇಲ್ಲಿ ಮೆಡಿಸಿನ್ಸ್ ಕೊಡ್ತಾರಲ್ಲ, ಅವರು ಬಿ ಫಾರ್ಮಾ ಅಥವಾ ಡಿ ಫಾರ್ಮಾ ಮಾಡಿರ್ಬೇಕು. ಏನಾಗಿದೆ, ಸುಮಾರು ಮೆಡಿಕಲ್ ಸ್ಟೋರ್ಸು ಅವರು ಕ್ವಾಲಿಫೈಡ್, ಅವ್ರ ಸರ್ಟಿಫಿಕೇಟ್ ಯಾರೋ ಇಲ್ಲಿರೋರು ಕ್ವಾಲಿಫೈಡ್ ಇರೋದಿಲ್ಲ, ಅದು ಇದಾಗಿದೆ. ಬಟ್ ಅದೆಲ್ಲ ಎಡಿಸಿ ಅಂಡರ್ ಬರ್ತಾರೆ. ಈಗ ಅವ್ರು ಮೇಡಮ್ ಯಾರು ಹೆಸರಲ್ಲಿ ಇದೆ, ಇವ್ರ ಕ್ವಾಲಿಫಿಕೇಷನ್ ಏನು, ಇವರು ಡ್ರೆಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಸೊ ಇವ್ರ ಕ್ವಾಲಿಫಿಕೇಷನ್ ಮತ್ತು ಅವರು ಕ್ಲಿನಿಕ್ಕು ಹಾಸ್ಪಿಟಲ್ ಅಂತ ಬಂದಾಗ ನಮ್ಮ ಜಾಯಿಂಟಾಗಿ ಅವ್ರ ಜೊತೆ ನಾವು ಇದು ಮಾಡ್ಬೋದು. ಇಲ್ಲಾಂದರೆ ಅವರು ಅದಕ್ಕೆ ಅವ್ರಿಗೆ ಕಾಲ್ ಮಾಡ್ತಾರೆ. ಗ್ಲೌಸ್ ಹಾಕೊಳಕ್ಕಪ್ಪ, ಇಂಜೆಕ್ಷನ್ ತೋರಿರ್ತವೆ. ಸಾಲ್ಬಿಟ್ಟು ಓಪನ್ ಮಾಡಿ ಕೆಳಗಡೆ ಇಲ್ಲ ನೀಡಲ್ ಸುಶಾದ ಈ ಡಾಕ್ಯುಮೆಂಟ್ ಮಾಡ್ಕೊಬೇಡ, ಕೈಯಲ್ಲೇ ಏನು ಮುಟ್ಬೇಡ. ಅದು ಸ್ಮಾಲ್ ಬೆಟ್ನೆಸ್ ಅಲ್ವಾ? ಅದೇನು ಬೆಟ್ನೆಸ್ ಆ್ಯಂಪುಲ್ಸ್ ನೋಡ್ಬೇಕಾದ್ರೆ ಈಗ ಬೆಟ್ನೆಸ್ ಟೊಮೆಟೊಲ್ ಟೊಮೆಟೊಲ್ ಇಂಪಾರ್ಟೆಂಟ್. ಏನು ಕೊಡ್ತಾರಂತ ಇದು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡೋಣ. ಅವರೇ ಕೇಳಬೇಕು. ಟೊಮೆಟೊಲ್ ಒಂದು ನಿಮಿಷ. ಆರೆಂಜ್ ಕಲರ್ ಅದಾಗಲ್ಲ. ಅದು ಇಲ್ಲ ಟೊಮೆಟೊಲ್ ನೋಡಿ, ಚಿಕ್ಕ ವಯಲ್ ಇದೆ ನೋಡಿ, ಗ್ಲೌಸ್ ಇದೆ ನೋಡಿ. ವಯಲ್ ಅಲ್ಲಿ ಝೋನ್ ಪಕ್ಕದಲ್ಲಿ ಆ ಕಡೆ ವಯಲ್ ಅದು ಅಲ್ಲ, ಈ ಕಡೆ ಇದೆ ಚಿಕ್ಕದು ಅಲ್ಲಲ್ಲ, ಚಿಕ್ಕ ವಯಲ್. ಚಿಕಿತ್ಸಾಲಯ ಭೇಟಿ ನೀಡಿ ಇವತ್ತು ಒಂದು ಇಲ್ಲಿನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಂದ್ವಿ. ಇಲ್ಲಿನ ಕಂಪ್ಲೇಂಟ್ ಏನು ಅಂದರೆ, ಇಲ್ಲಿನ ಟೀನೇಜರ್ಸ್ಗೆ, ಯುವಕರಿಗೆ ಇಲ್ಲಿನ ಆಸ್ಪತ್ರೆಯಲ್ಲಿ ಕ್ಲಿನಿಕ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮಹತ್ವದ ಅಭ್ಯಾಸಗೊಳಿಸ್ತಾ ಇದ್ದಾವೆ. ಜೊತೆಗೆ ಅವ್ರಿಗೆ ಅಡಿಕ್ಷನ್ಗೆ ಬೇಕಾಗಿರುವಂಥ ಡ್ರಗ್ಸ್ ಕೊಟ್ಟು ಅಡಿಕ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಭೇಟಿ ಕೊಟ್ಟಾಗ, ನಾವಿಲ್ಲಿ ಬಂದು ಭೇಟಿ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿರುವಂಥ ಹಸೀನಾ ಮೆಡಿಕಲ್ ಸ್ಟೋರ್, ಹಸೀಬ್ ಮೆಡಿಕಲ್ ಸ್ಟೋರ್ ಅಂತ ಇದೆ, ಪಕ್ಕದಲ್ಲೇ ಜಾಕಿರ್ ಕ್ಲಿನಿಕ್ ಅಂತ ಇದೆ. ಸೊ ಹಸೀಬ್ ಮೆಡಿಕಲ್ ಸ್ಟೋರ್ ಇನ್ಸ್ಪೆಕ್ಷನ್ ನಡೀತಾ ಇದೆ.
ಹಾಗೆ ಜಾಕೀರ್ ಕ್ಲಿನಿಕ್ನಲ್ಲಿ ನೋಡಿದಾಗ ಅವರು ಆಯುಷ್ ಪದ್ಧತಿನಲ್ಲಿ ಪರ್ಮಿಷನ್ ತೊಗೊಂಡಿರೋವಂಥದ್ದು. ಹಾಗೆ ಈಗ ರಿನ್ಯೂವಲ್ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾರೆ, ಈಗ ಪರ್ಮಿಷನ್ ಕೊಟ್ಟಿಲ್ಲ, ನಾವೆಲ್ಲ ಇನ್ಸ್ಪೆಕ್ಷನ್ ಇದರಲ್ಲಿರೋದು. ಅವರು ಆಯುಷ್ ಪದ್ಧತಿಯಲ್ಲಿ ಪರ್ಮಿಷನ್ ತೊಗೊಂಡು ಅಲೋಪತಿ ಪದ್ಧತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಕಂಡುಬಂದಿದೆ. ಜೊತೆಗೆ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಗಳನ್ನು ಬಳಸೋದು ಕೂಡ ಕಂಡುಬಂದಿದೆ. ಒಂದು ಮುಖ್ಯವಾದ ಅಂಶ ಅಂದರೆ ಯಾವುದೇ ರೀತಿ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಟ್ ಮಾಡಿಲ್ಲ. ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ನಲ್ಲಿ ಎಲ್ಲ ರೀತಿಯ ನೆಗ್ಲಿಜೆನ್ಸು ಮಾಡಿದ್ದಾರೆ. ಹಾಗೆ ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಬಳಸ್ತಾ ಇರೋದು ಒಂದು ಅಪರಾಧ ಆದರೆ ಈ ಟ್ರೆಮಡಾಲ್ ಅನ್ನೋ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸ್ತಾ ಇರೋದು ಮತ್ತೊಂದು ಅಪರಾಧ. ಈ ನಿಟ್ಟಿನಲ್ಲಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಈಗ ಕ್ರಮ ವಹಿಸ್ತಾ ಇದ್ದಾರೆ. ಹಾಗೆ ಅವರು ಪರ್ಚೇಸ್ ಮಾಡಿರುವಂಥ ಬಿಲ್ಸ್ ಕಂಡಾಗ, ಈ ಒಂದು ಅಸಿಪ್ ಮೆಡಿಕಲ್ ಸ್ಟೋರ್ನ ಬಿಲ್ಸ್ ಕಂಡಾಗ ಯಥೇಚ್ಛವಾಗಿ ಟ್ರೆಮಡಾಲ್ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋ ಬಿಲ್ಸ್ ಕೂಡ ಕಂಡುಬಂದಿದೆ. ಅಷ್ಟು ಇಂಜೆಕ್ಷನ್ಸ್ ಯಾಕೆ ಪರ್ಚೇಸ್ ಮಾಡಿದ್ದಾರೆ, ಆ ಇಂಜೆಕ್ಷನ್ಸ್ ಪರ್ಚೇಸ್ ಮಾಡಿರೋದು ಕೊಟ್ಟಿರೋ ಅಂಥದ್ದು ಡಾಕ್ಯುಮೆಂಟೇಷನ್ ಆಗಲಿ ಯಾವುದೂ ಮೇಂಟೈನ್ ಮಾಡದಿರೋದು ಕೂಡ ಕಂಡುಬಂದಿದೆ. ಏನು ಯೂಸ್ ಮಾಡ್ಬೋದು ಸರ್? ಸಾಮಾನ್ಯವಾಗಿ ಸಿವಿಯರ್ ಪೇಯ್ನ್ ಅಥವಾ ಕ್ರಾನಿಕ್ ಪೇಯ್ನ್ಸ್ ಬಳಸುವಂಥ ಇಂಜೆಕ್ಷನ್ ಇದೆ. ಆದರೆ ಇದು ಯಾವುದೇ ಅನುಮತಿ ಇಲ್ಲದೆ ಬಳಸೋಕ್ಕಾಗೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡೇ ಬಳಸಬೇಕಾಗುತ್ತೆ. ಅಂಥ ಇಂಜೆಕ್ಷನ್ನ ಇವರು ಹೆಚ್ಚಾಗಿ ಬಳಸ್ತಿರೋದು ಕಂಡುಬಂದಿದೆ. ಎಷ್ಟು ಪರ್ಸೆಂಟೇಜ್ ಬಳಸ್ತೀವಿ? ಪ್ರತಿ ತಿಂಗಳು ಸುಮಾರು 50ರಿಂದ 100 ಇಂಜೆಕ್ಷನ್ ತನಕ ಬಳಸಿರುವಂಥದ್ದು ಕೂಡ ಕೆಲವು ಬಿಲ್ಗಳಿಂದ ಕಂಡುಬಂದಿದೆ. ಇನ್ನೂ ಇನ್ಸ್ಪೆಕ್ಷನ್ ನಡೀತಾ ಇದೆ. ಎಷ್ಟು ಪರ್ಚೇಸ್ ಆಗಿದೆ, ಬೇರೆ ಬೇರೆ ಎಲ್ಲೆಲ್ಲಿಂದ ಪರ್ಚೇಸ್ ಆಗಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಕಟ್ಟಡ ಹಾಸ್ಪಿಟಲ್ ಯೋಗ್ಯವಾಗಿದೆ ಅಲ್ಲ, ಕ್ಲಿನಿಕ್ ಪರ್ಮಿಷನ್ ತೊಗೊಂಡೋದು ಕ್ಲಿನಿಕ್ಗೆ ಕನ್ಸಿಡರ್ ಮಾಡ್ಬೋದು, ಆಸ್ಪತ್ರೆಗೆ ಕನ್ಸಿಡರ್ ಮಾಡಲಿಕ್ಕೆ ಯೋಗ್ಯವಾದದ್ದು. ಕಾಮನ್ ಆಗಿ ಸ್ಟಾಫ್ ಇದು ಮಾಡ್ತಾ ಇದ್ದೀರಾ, ಡಾಕ್ಟರ್ ಅಡ್ಮಿಟ್ ಮಾಡ್ತಾ ಇದ್ದೀವಿ ಸರ್ ಇಂಜೆಕ್ಷನ್? ಇದರಲ್ಲಿ ಒಬ್ಬರು ಡಾಕ್ಟರ್ಸ್ನಲ್ಲಿ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ. ಅವ್ರ ಮಗನೂ ಆಯುಷ್ ಡಾಕ್ಟರ್ ಅಂತ ಹೇಳ್ತಾರೆ. ಅವರೇನು ನಮ್ಮ ಹತ್ರ ಪರ್ಮಿಷನ್ಗೆ ಅಂತ ಲೆಟರ್ ಕೊಟ್ಟಿಲ್ಲ. ಇಲ್ಲಿ ಬಂದಾಗ ಅವ್ರು ನಾನು ಆಯುಷ್ ಡಾಕ್ಟರ್ ಅಂತ ತಿಳಿಸ್ತಾರೆ. ಹಾಗಾಗಿ ಅವರು ಇಬ್ಬರು ಇದ್ದಾರೆ ಅಂತ ಅವರು ಸ್ಟಾಫ್ ಯಾರೂ ಇಲ್ಲ. ಯಾರೂ ಇಲ್ಲ.